ಬಂಧುಗಳೇ ನಮಸ್ಕಾರ. ಮನೆ ವಾಸ್ತು ಮಾಹಿತಿಗೆ ನಿಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇಂದಿನ ವಿಷಯದಲ್ಲಿ ವಿವಾಹ ವಿಳಂಬಕ್ಕೆ ಕಾರಣಗಳೇನು ಇರಬಹುದು? ವಯಸ್ಸಿಗೆ ಬಂದ ಮಕ್ಕಳು ಮನೆಯಲ್ಲಿ ಹಿರಿಯರ ಆದರ್ಶದ ಮಾತುಗಳನ್ನು ಕೇಳದಿರಲು ಕಾರಣಗಳೇನಿರಬಹುದು? ಕೆಲವೊಂದು ಮನೆಯಲ್ಲಿ ವಯಸ್ಸಿಗೆ ಬಂದ ಮಕ್ಕಳು ದಾರಿ ತಪ್ಪಲು, ಪ್ರೀತಿಯ ಬಲೆಯಲ್ಲಿ ಬೀಳಲು, ದುರಾಭ್ಯಾಸದ ದಾಸರಾಗಲು ಯಾವ ದಿಕ್ಕಿನ ವಾಸ್ತು ಪ್ರಭಾವಗಳು ಕಾರಣವಾಗಬಹುದು ಎನ್ನುವ ವಿಷಯದ ಬಗ್ಗೆ ಇಂದಿನ ಮಾಹಿತಿಯಿಂದ ತಿಳಿದುಕೊಳ್ಳೋಣ. ಬಂಧುಗಳೇ, ಭೂಮಿಯ ಮೇಲಿನ ಅತೀ ಬುದ್ಧಿವಂತ ಜೀವಿ ಮನುಷ್ಯ. ಮನುಷ್ಯನಾದವನಿಗೆ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡುವ ಮೊದಲು ಹಿಂದಿನ ಆಗುಹೋಗುಗಳ ಬಗ್ಗೆ ಮತ್ತು ಮುಂದಿನ ಆಗುಹೋಗುಗಳ ಬಗ್ಗೆ ಕೂಲಂಕುಷವಾಗಿ ಯೋಚಿಸಿ ಕೆಲಸ ಮಾಡುವ ಜ್ಞಾನಶಕ್ತಿಯ ಭಂಡಾರವಿದೆ. ಆದುದರಿಂದ ಮನುಷ್ಯನಾದವನು ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡುವಾಗ ಸ್ವಲ್ಪ ಯೋಚಿಸಿ ಮುಂದುವರಿದರೆ ಯಶಸ್ವಿಯಾದ ಅನೇಕ ದೃಷ್ಟಾಂತಗಳನ್ನು ನಮ್ಮ ಮುಂದೆಯೇ ನಾವು ಆಗಾಗ ಕಾಣುತ್ತಿರುತ್ತೇವೆ. ಬಂಧುಗಳೇ, ನಮ್ಮ ವಾಸದ ಮನೆಯ ಒಳಗೆ ಮತ್ತು ಹೊರಗಿನ ವಟಾರವನ್ನು ನಾವು ಪಂಚಭೂತಗಳ ತತ್ವಗಳಿಗೆ ಅನುಸಾರವಾಗಿ ಮಾರ್ಪಾಡುಗಳನ್ನು ಮಾಡಿಕೊಂಡರೆ ಅಂತಹ ಮನೆಗಳಲ್ಲಿ ಅವರ ಜೀವನವು ಸುಖ, ಶಾಂತಿ, ನೆಮ್ಮದಿಯಿಂದ ಕೂಡಿರುತ್ತದೆ. ಕೆಲವೊಂದು ಮನೆಗಳಲ್ಲಿ ವಯಸ್ಸಿಗೆ ಬಂದ ಮಕ್ಕಳು ಹೆತ್ತವರ ಮಾತುಗಳನ್ನು ಕೇಳದೆ ಒರಟಾಗಿ ವರ್ತಿಸಲು ಅವರು ವಾಸವಾಗಿರುವ ಮನೆಯ ವಾಸ್ತುದೋಷ ಮೂಲ ಕಾರಣವಾಗಿರುವ ಸಾಧ್ಯತೆ ಹೆಚ್ಚಾಗಿರುತ್ತದೆ. ಅಂತಹ ಮನೆಗಳಲ್ಲಿ ಆಗ್ನೇಯದ ದಿಕ್ಕುಗಳ ವಾಸ್ತುದೋಷದ ಜೊತೆಗೆ ದಕ್ಷಿಣ ಮತ್ತು ಪಶ್ಚಿಮ ದಿಕ್ಕುಗಳ ವಾಸ್ತುದೋಷದಿಂದಾಗಿ ಇಂತಹ ಸಮಸ್ಯೆಗಳಿಗೆ ಕಾರಣವಾಗುತ್ತದೆ. ಇಂತಹ ಸಮಸ್ಯೆಗಳಿದ್ದಾಗ ಸೂಕ್ತ ವಾಸ್ತು ಮಾರ್ಗದರ್ಶನದಿಂದ ಮನೆಯಲ್ಲಿ ಕೆಲವೊಂದು ವಾಸ್ತು ಬದಲಾವಣೆಗಳನ್ನು ಸೂಕ್ತ ಮಾರ್ಗದರ್ಶನ ಪಡೆದು ಮಾಡಿಕೊಂಡರೆ ಶಾಶ್ವತವಾದ ಪರಿಹಾರ ಕೊಂಡುಕೊಳ್ಳಬಹುದು. ಬಂಧುಗಳೇ, ನಮ್ಮ ವಾಸದ ಮನೆಯು ವಾಸ್ತುದೋಷದಿಂದ ಕೂಡಿದ್ದರೆ ಅಂತಹ ಮನೆಗಳಲ್ಲಿ ಕೆಲವೊಂದು ವಿಚಿತ್ರ ಘಟನೆಗಳು ನಡೆಯುತ್ತಿರುತ್ತದೆ. ಕೆಲವೊಂದು ಕುಟುಂಬದಲ್ಲಿ ವಯಸ್ಸಿಗೆ ಬಂದ ಮಕ್ಕಳು ಪ್ರೀತಿಯ ಬಲೆಯಲ್ಲಿ ಬೀಳುತ್ತಾರೆ. ಇದು ಅವರ ವಾಸದ ಮನೆಯ ವಾಯುವ್ಯ ದಿಕ್ಕಿನ ವಾಸ್ತುದೋಷದ ಜೊತೆಗೆ ಆಗ್ನೇಯ ದಿಕ್ಕಿನ ವಾಸ್ತುದೋಷದಿಂದ ಉಂಟಾಗುವ ಸಾಧ್ಯತೆ ಹೆಚ್ಚಾಗಿರುತ್ತದೆ. ಈ ದಿಕ್ಕಿನಲ್ಲಿ ಬಾವಿ, ಬೋರ್ವೆಲ್, ಕೆರೆಗಳು ಮಳೆ ಬಂದಾಗ ಅಥವಾ ಮನೆಯಲ್ಲಿನ ಉಪಯೋಗಿಸಿದ ನೀರು ಈ ದಿಕ್ಕಿನ ಕಡೆಗೆ ಹರಿಯುವಂತಿದ್ದರೆ ಅಂತಹ ಮನೆಯಲ್ಲಿ ಇಂತಹ ಸಮಸ್ಯೆಗಳು ಉಂಟಾಗುತ್ತಿರುತ್ತದೆ. ವಾಸ್ತು ಪ್ರಕಾರ ಇರುವ ಮನೆಗಳಲ್ಲಿ ಇಂತಹ ಯಾವುದೇ ಘಟನೆಗಳು ನಡೆದಿರುವ ವಿವರಗಳು ನಮ್ಮ ಗಮನಕ್ಕೆ ಬಂದಿರುವುದಿಲ್ಲ. ಬಂಧುಗಳೇ, ನಮ್ಮ ಜೀವನದಲ್ಲಿನ ಕೆಲವೊಂದು ಸಮಸ್ಯೆಗಳಿಗೆ ವಾಸ್ತುದೋಷದ ಜೊತೆಗೆ ಜಾತಕದ ದೋಷವು 30% ಪರಿಣಾಮವನ್ನು ಕೆಲವರ ಜೀವನದಲ್ಲಿ ಬೀರುವ ಸಾಧ್ಯತೆ ಇರುತ್ತದೆ. ಜಾತಕದಲ್ಲಿ ಕುಜ ರಾಹು ದೋಷವಿದ್ದರೆ ಅಂತಹವರಿಗೆ ಜೀವನದಲ್ಲಿ ವಿದ್ಯೆ, ಉದ್ಯೋಗ, ವಿವಾಹ ವಿಳಂಬ, ವಿಚ್ಛೇದನ ಹೀಗೆ ಅನೇಕ ಸಮಸ್ಯೆಗಳನ್ನು ಎದುರಿಸುವಂತಾಗಬಹುದು. ಕುಜದೋಷವು ವಿವಾಹ ವಿಳಂಬಕ್ಕೆ ಕಾರಣವಾಗಿದ್ದಾಗ ಕೆಲವೊಂದು ಶಾಸ್ತ್ರೋಕ್ತ ಪೂಜೆ ಮಾಡಿದಾಗ ವಿವಾಹ ಕಾರ್ಯ ನಡೆಯಬಹುದಾದರೂ 1-2 ವರ್ಷದಲ್ಲಿಯೇ ಅಂತಹ ಸಂಸಾರಕ್ಕೆ ಕೆಲವೊಂದು ಕಂಟಕಗಳು ಎದುರಾಗುವ ಸಾಧ್ಯತೆ ಇರುವುದರಿಂದ ಇಂತಹ ಸಂದರ್ಭದಲ್ಲಿ ನಮ್ಮ ಮನೆ ಮತ್ತು ಮನೆಯ ವಟಾರವು ವಾಸ್ತುಪ್ರಕಾರವಾಗಿದ್ದಾಗ ಹೆಚ್ಚಿನ ಸಮಸ್ಯೆಗಳಿಂದ ಪಾರಾಗಬಹುದು. ವಾಸ್ತುಪ್ರಕಾರವಾಗಿ ನಮ್ಮ ಮನೆ ಮತ್ತು ಮನಸ್ಸನ್ನು ಸದೃಢಗೊಳಿಸಿದಾಗ ಅಂಥವರ ಜೀವನವು ಸುಖ, ಶಾಂತಿ, ನೆಮ್ಮದಿಯಿಂದ ಕೂಡಿರುತ್ತದೆ. ನಿಮಗೆ ಹೆಚ್ಚಿನ ವಾಸ್ತು ಮಾರ್ಗದರ್ಶನಕ್ಕಾಗಿ ನಮ್ಮನ್ನು ಸಂಪರ್ಕಿಸಬಹುದು. ನಿಮಗೆ ನಮ್ಮ ಮಾಹಿತಿ ಇಷ್ಟವಾದಲ್ಲಿ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಕೊಟ್ಟು ಪ್ರೋತ್ಸಾಹಿಸಲು ಮರೆಯದಿರಿ. ಧನ್ಯವಾದಗಳು.